ನಿನ್ನ ಉಪ್ಪಿನಕಾಯಿ
ಮನೆಯನ್ನ ಆಧರಿಸಿದ್ದು ನಿಮ್ಮ ದೊಡ್ಡ ಸೊಸೆ. ಆಕೆನ ಜಾಗೃತಿಯಾಗಿ ನೋಡ್ಕೊಳ್ಳಿ. ಹಾಗೆ ಹೇಳಿ ಜಮೀನ್ದಾರ್ ಕುಟುಂಬ ಹಾಗೆ ನಿಂತು ಹೊರಟು ಹೋಗುತ್ತಾರೆ. ಪ್ರಸಾದ್, ಶಾರದಾ, ರಮೇಶ್ ಸಂತೋಷದಿಂದ ಅನಾಮಿಕಳನ್ನು ನೋಡುತ್ತಾರೆ. ಮಿಕ್ಕವೆಲ್ಲ ತಲೆ ತಗ್ಗಿಸುತ್ತಾರೆ. ನೋಡಿದ ನೀವು ವ್ಯಂಗ್ಯ ಮಾಡುವ ಅನಾಮಿಕಳ ಈ ದಿನ ನಮ್ಮ ಮರ್ಯಾದೆ ನಿಲ್ಲಿಸಿದ್ದಾಳೆ. ನಿಮ್ಮ ಸ್ಥಿತಿ ವೇಷಗಳು ನಮಗೆ ಸಹಾಯ ಪಡಲಿಲ್ಲ. ಅಕ್ಕ, ನಮ್ಮನ್ನು ಕ್ಷಮಿಸಿಬಿಡು. ಇಷ್ಟು ದಿನ ನಮಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಆಪತ್ತು ಬಂದಾಗ ನಮ್ಮವರೇ ನಮಗೆ ಮುಖ ತಿಳಿಸಿದ್ರು. ಆದರೆ ನೀನು ನಮ್ಮನ್ನು ಕಾಪಾಡಿದ್ಯಾ. ಹೌದಕ್ಕ, ದುಡ್ಡಿನಿಂದ ಪ್ರೇಮವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ತೋರಿಸಿದಿ. ಇನ್ನು ಯಾವತ್ತೂ ನಿನ್ನ ಕೀಳಾಗಿ ನೋಡಲ್ಲ. ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಅಯ್ಯೋ, ನೀವೆಲ್ಲ ನನ್ನ ತಂಗಿಯರು, ನಾವೆಲ್ಲ ಒಂದು ಕುಟುಂಬ. ತಪ್ಪನ್ನ ತಿಳ್ಕೊಂಡಿದ್ದೀರಲ್ಲ, ಅಷ್ಟೇ ಸಾಕು. ಇನ್ನು ನಾವೆಲ್ಲ ಕಲಿತು ಬಿಡ್ತೀರೋಣ. ನಿಜವೇ ಅಮ್ಮ, ಮನುಷ್ಯನಿಗೆ ಬೇಕಾಗಿದ್ದು ಒಳ್ಳೆಯ ಬುದ್ಧಿ. ಅದು ಹಣ